ಇವಾಗ ಎಲ್ಲಿ ಬರೋಣ ಅಂದ್ರೆ ಸ್ಕಿಲ್ಸ್ ಬಗ್ಗೆ ಬರೋಣ. ಇವಾಗ ಸ್ಟೂಡೆಂಟ್ಸ್ಗೆ ಸ್ಕಿಲ್ಸ್ ಎಷ್ಟು ಇಂಪಾರ್ಟೆಂಟ್? ಆಬ್ವಿಯಸ್ಲಿ ಸ್ಕಿಲ್ಸ್ ಇಂಪಾರ್ಟೆಂಟ್. ಓಕೆ, ಯಾವ್ದಾದ್ರು ಇವಾಗ ಒಂದ್ ಸ್ವಲ್ಪ ಜನ ಏನೋ ಕಮೆಂಟ್ ಮಾಡ್ಯಾರ ನಮ್ದು ಇನ್ಸ್ಟಾಗ್ರಾಮ್ದಾಗ ನಾವು ಹಾಕಿದ್ವಲ್ಲ ಫಸ್ಟ್ ಮಾಡ್ತೀವಿ ಪಾಡ್ಕಾಸ್ಟ್ ಅಂತೇಳಿ. ಸ್ಕಿಲ್ಸ್ ಬಗ್ಗೆ ಒಬ್ರು ಹಂಗೆ ಕಮೆಂಟ್ ಮಾಡ್ಯಾರ ನಮ್ ಲಾಸ್ಟ್ ವಿಡಿಯೋದಾಗ ನೋಡಿ. ಅವ್ರು ಏನ್ ಕೇಳ್ತಾರಂದ್ರ ಇವಾಗ DSA, ಸಿಸ್ಟಮ್ ಡಿಸೈನರ್, ಪ್ರಾಜೆಕ್ಟ್ಸ್ ಮತ್ತು ಕೋರ್ಸ್, ಇಂಟರ್ನ್ಶಿಪ್ ಇದ್ರ ಯಾವ್ದು ಬಾಳ ಇಂಪಾರ್ಟೆಂಟ್ ಆಗ್ತೈತಿ ಒಂದ್ ಜಾಬ್ನ ತಗೋಬೇಕಂದ್ರ? ನೀ ಏನ್ ಹೇಳ್ತಿ ಇದ್ರ ಬಗ್ಗೆ? ನಾವು ಇದು ಮೇನ್ಲಿ ಡಿಪೆಂಡ್ಸ್ ಇರೋದ ನಾವು ಹೋಗೋ ರೋಲ್ ಮೇಲೆ. ನೀ ಈಗ ಫುಲ್ ಸ್ಟಾಕ್ ಡೆವಲಪರ್ ಹೊಂಟಿ ಅಂದ್ರೆ ನಿಂಗೆ ಎಂಡ್ ಟು ಎಂಡ್ ಬರ್ತಿರ್ಬೇಕು. ನೀ ಫ್ರಂಟ್ ಎಂಡ್ ಕಲ್ತ ಫುಲ್ ಸ್ಟಾಕ್ ಡೆವಲಪರ್ ಹೋಗಂಗಿಲ್ಲ. ಡಿಪೆಂಡ್ಸ್ ಆನ್ ರೋಲ್ ಮೇಲೆ. ಮತ್ತ ನಾವು ಅಂದ್ರೆ ಇವಾಗ ಕಂಪ್ನಿ ಯಾವ್ದು ಬರ್ತಾವಲ್ಲ ಅದ್ರ ಮೇಲೆ ಡಿಪೆಂಡ್ಸ್. ಈಗ ಸ್ಟಾರ್ಟ್ಅಪ್ ದ ಒಂದ್ ಅವ್ರದ್ದು ಬೆಂಚ್ ಮಾರ್ಕ್ ಬೇರೆ ಇರ್ತೈತಿ, MNC ಗಳದ ಬೆಂಚ್ ಮಾರ್ಕ್ ಬೇರೆ ಇರ್ತೈತಿ. MNC ಗಳೆಲ್ಲಾರು ಆಲ್ಮೋಸ್ಟ್ ಅವರೆಲ್ಲ Tier 1 ಕಾಲೇಜ್ ನ ಟಾರ್ಗೆಟ್ ಮಾಡ್ತಿರ್ತಾರು, NIT IIT ಗಳ. ಸೊ ಅಲ್ಲೇ ಹೋಗ್ತಾರು, ಅಲ್ಲೇ ಮಾಡ್ತಾರು. ನಮ್ದು ನೆಕ್ಸ್ಟ್ Tier 3 ಕಾಲೇಜ್ ನಮ್ದೆಲ್ಲ. ಸೊ ನಮ್ಗೇನ ನಮ್ ಸ್ಕಿಲ್ ಎಲ್ಲ ನಾ ಶೋಕೇಸ್ ಮಾಡ್ಕೋಬೇಕು. ನೀ ಗಿಟಬ್ನ್ಯಾಗ ನಿಂದ ಎಲ್ಲೆಲ್ಲಿ ಪಾಸಿಬಲ್ ವೇದಾಗ ಅದಾವಲ್ಲ ನಿಂದ ಸ್ಕಿಲ್ ಶೋಕೇಸ್ ಮಾಡಿದ್ಮೇಲೆ ನೀನಾಗೆ ಅಪ್ರೋಚ್ ಮಾಡ್ಬೇಕು. ಕಂಪ್ನಿಯವ್ರು ನಿಂಗೆ ಅಪ್ರೋಚ್ ಮಾಡಂಗಿಲ್ಲ. ನಿನ್ ಸ್ಕಿಲ್ ನ ಆಲ್ಮೋಸ್ಟ್ ನೀ ಪಬ್ಲಿಕ್ ಪ್ಲಾಟ್ಫಾರ್ಮ್ ದಾಗೆಲ್ಲ ಇದ್ ಮಾಡಕತ್ತಿ ಅಂದ್ರೆ ಮೇ ಬಿ ಅವ್ರು ಅಪ್ರೋಚ್ ಮಾಡೋ ಚಾನ್ಸಸ್ ಇರ್ತೈತಿ. ಸೊ ಡಿಪೆಂಡ್ಸ್ ಆನ್ ನಮ್ ಸ್ಕಿಲ್ ಮೇಲೆ ಇದೆಲ್ಲ. ನೀ DSA ಇಂಪಾರ್ಟೆಂಟ್. ನೀ ಆಸ್ ಎ ಫುಲ್ ಸ್ಟಾಕ್ ಡೆವಲಪರ್ ಹೊಂಟೆ ಅಂದ್ರೆ ನಿಂಗೆ ಸಿಸ್ಟಮ್ ಡಿಸೈನು ಬೇಕು, DSA ಬೇಕು. ನೆಕ್ಸ್ಟ್ ನೀ ಇಂಟರ್ನ್ಶಿಪ್ ನೀ ರೆಪ್ಯೂಟೆಡ್ ಕಂಪ್ನಿ ಒಳಗೆ ಇಂಟರ್ನ್ಶಿಪ್ ಮಾಡ್ರೆ ಅದು ಬಾಳ್ ಮ್ಯಾಟ್ರ್ ಆಗತ್ತೆ. ಇವಾಗ ಗೂಗಲ್ನಾಗ ಇಂಟರ್ನ್ಶಿಪ್ ಮಾಡೋದು ಅದು ನಿಂದ ರೆಸ್ಯೂಮ್ದಾಗ ಒಂದು ಬೇರೆ ಲೆವೆಲ್ದಾಗ ನಿಂಗೆ ವ್ಯಾಲ್ಯೂ ಕೊಡ್ತೈತಿ. ಈಗ ಅಮೆಝಾನ್ದಾಗ ನೀ ಆಸ್ ಎ ಇಂಟರ್ನ್ ಜಾಯಿನ್ ಆಯ್ತು ಅಂದ್ರೆ ನಿಂಗೆ ನಾಳೆ ಬೇರೆ ಕಂಪ್ನಿ ಹೋಗುವಾಗ ಇಲ್ಪ ಇವ ಇಲ್ಲಿ ಅಮೆಝಾನ್ದಾಗ ಆಸ್ ಎ ಇಂಟರ್ನ್ ಜಾಯಿನ್ ಆಗ್ಯಾನು. ಸೊ ಏನೋ ಕಲ್ತಾನು, ಕಂಪ್ನಿ ಕಲ್ಚರ್ ಗೊತ್ತೈತಿ. ಯಾಕಂದ್ರೆ ಯಾರು ಹಂಗ ಇವಾಗ ಸಣ್ಣ ಇದಕ್ ಹಂಗ ಕರ್ಕೊಳಂಗಿಲ್ಲ. ಸೊ ನಿಂಗೆ ಏನೋ ನೀ ಸ್ಪೆಷಲಿ ಏನೋ ಇದದೆ ಅಂತ ಹೇಳಿ ನಿನ್ನ ಅಲ್ಲಿ ಹೈರ್ ಮಾಡ್ಕೊಂಡಿರ್ತಾರ. ಸೊ ಇಂಟರ್ನ್ಶಿಪ್ ಮ್ಯಾಟ್ರ್ ಆಕತಿ. ಬಟ್ ನೀ ಎಲ್ಲಿ ಮಾಡ್ತೀನೋ ಅದು ಬಾಳ್ ಮ್ಯಾಟ್ರ್ ಆಕತಿ. ಇಂಟರ್ನ್ಶಿಪ್ ಮಾಡೋಕಿಂತ ಎಲ್ಲಿ ಮಾಡಿದ್ರು ಒಂದು ಮ್ಯಾಟ್ರ್ ಆಕತಿ. ಕೋರ್ಸಸ್ ಸರ್ಟಿಫಿಕೇಟ್ಸ್ ಮ್ಯಾಟ್ರ್ ಆಕಾವು, ಬಟ್ ವ್ಯಾಲ್ಯೂ ಎಲ್ಲೇ ನಿನ್ ಸ್ಕಿಲ್ ಸೆಟ್ ಮೇಲೆ ವ್ಯಾಲ್ಯೂ ಆಗುತ್ತೆ. ಕೋರ್ಸಸ್ ಏನು ಇವಾಗ ಏನು 3 ತಾಸು ವಿಡಿಯೋ ಓಡಿಸಿರ ಸರ್ಟಿಫಿಕೇಟ್ ಬರ್ತೈತಿ, ಅದ್ ಮ್ಯಾಟ್ರ್ ಆಗಂಗಿಲ್ಲ. ಆ 3 ತಾಸನ ನಾ ಏನ್ ಕಲ್ತಾನಿ, ನನಗೆ ಎಷ್ಟು ಬರ್ತೈತಿ, ನಾ ಅದನ್ನ ಹೆಂಗ್ ಪಬ್ಲಿಕ್ ಅಲ್ಲಿ ಶೋಕೇಸ್ ಮಾಡ್ತಾನೋ ನನ್ನ ಸ್ಕಿಲ್ಸ್, ಅದ್ರ ಮೇಲೆ ಮ್ಯಾಟ್ರ್ ಆಕತಿ. ಸೊ ಇನ್ನೊಬ್ರು ಏನ್ ಕೇಳಾರಂದ್ರ, ಅಂದ್ರೆ ಇದೇ ಕ್ವಶನ್ ಒಂದ್ ಸ್ವಲ್ಪ ಅದ್ರೊಳಗೆ ಒಂದ್ ಪಾಯಿಂಟ್ ಕೇಳಾರ. ಯಾವ ತರ ಅಂದ್ರ ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ಬೆಟರ್ ಅಥವಾ ಒಂದು ಸ್ಟ್ರಾಂಗ್ ಪರ್ಸನಲ್ ಪ್ರಾಜೆಕ್ಟ್ ಬೆಟರ್? ಅಂದ್ರೆ ಈಗ ಒಂದು ಜಾಬ್ ಹಿಡಿಯಾಕ ಪ್ರಾಜೆಕ್ಟ್ ಯಾವ ತರ ಇರ್ಬೇಕಂದ್ರೆ ನಮ್ದು ಪ್ರಾಜೆಕ್ಟ್ ನಮ್ದು ರೆಸ್ಯೂಮ್ದಾಗ ವೇಟೇಜ್ ಬರುವಂಗ ಇರ್ಬೇಕು. ಯಾವ್ದೋ ಒಂದು ಟು ಡು ಲಿಸ್ಟ್ ಮಾಡಿ ನನ್ ಪ್ರಾಜೆಕ್ಟ್ ಅಂತ ಹೇರ್ ಆಗಂಗಿಲ್ಲ. ಸೊ ವೇಟೇಜ್ ಅಂದ್ರೆ ಹೆಂಗ ರಿಯಲ್ ಟೈಮ್ ಪ್ರಾಜೆಕ್ಟ್ ಇರ್ಬೇಕು. ಒಂದ್ ಯಾವ್ದೋ ನಮ್ ಸುತ್ತಮುತ್ತಲಿರೋ ಇವಾಗ ನಮ್ ಕ್ಲೋಸ್ಲಿ ಸರ್ಕಲ್ ಒಳಗಿರೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರ್ಬೇಕು. ರಿಯಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರ್ಬೇಕು. ಅದ್ ಹೆಂಗ ಇವಾಗ ಈಗ ನಮ್ ಪಬ್ಲಿಕ್ಲಿ ಹೆಂಗ ಅದ ಹೆಲ್ಪ್ಫುಲ್ ಐತಿ, ಇಂಥವ್ ಯಾವ್ರೆ ಪಬ್ಲಿಕ್ ಇಂಪ್ಯಾಕ್ಟ್ ಬೀಳುವಂತ ಪ್ರಾಜೆಕ್ಟ್ ಮಾಡ್ರ ವೇಟೇಜ್ ಜಾಸ್ತಿ ತಗೋತೈತಿ. ಸೊ ಆ ಟೈಮ್ದಾಗ ನಿಂಗೆ ಪ್ರಾಜೆಕ್ಟ್ ಮ್ಯಾಟ್ರ್ ಆಗತ್ತ. ಇಂಟರ್ನ್ಶಿಪ್ ಮಾಡಿ ಅಂದ್ರೆ ನೀ ಗೂಗಲ್ ಇವಾಗ ಯಾವ್ದೋ ಒಂದು ಚಲೋ ಕಂಪ್ನಿ ಒಳಗೆ ಇಂಟರ್ನ್ಶಿಪ್ ಮಾಡಿದ್ರೆ ಆಬ್ವಿಯಸ್ಲಿ ನಿಂಗೆ ಟೆಕ್ ನಾಲೆಜ್ ಇದ್ದೇ ಇರುತ್ತೆ. ಸೊ ಚಲೋ ಪ್ರಾಜೆಕ್ಟ್ ಆಬ್ವಿಯಸ್ಲಿ ಮಾಡೇ ಇರ್ತೀರಿ. ಇಲ್ಲ ನಾನು ಇಂಟರ್ನ್ಶಿಪ್ ಇಲ್ಲ, ಜಸ್ಟ್ ನಾ ಪ್ರಾಜೆಕ್ಟ್ ಮಾಡೋದೇನಂದ್ರೆ ಒಂದು ಚಲೋ ಒಂದು ಯಾವ್ದೋ ಒಂದು ಪ್ರಾಜೆಕ್ಟ್ ರಿಯಲ್ ಟೈಮ್ ಪ್ರಾಜೆಕ್ಟ್ ಮಾಡಿ. ಸೊ ಅದ್ರ ಬಗ್ಗೆ ನಿಂಗೆ ಎಂಡ್ ಟು ಎಂಡ್ ಗೊತ್ತಿರ್ಬೇಕು. ನನ್ನ ಪ್ರಾಜೆಕ್ಟ್ ನಾ ಎದಕ್ ಮಾಡತ್ತೀನಿ, ಇದರಿಂದ ಔಟ್ಕಮ್ ಏನೈತಿ, ಇದರಿಂದ ನಂದು ರಿಯಲ್ ಇಂಪ್ಯಾಕ್ಟ್ ಏನಾಗತೈತಿ, ಇದನ್ನೆಲ್ಲ ಇದ್ರ ಬಗ್ಗೆ ನಮ್ಗೆ ಓವರ್ ವ್ಯೂ ಗೊತ್ತಿರ್ಬೇಕು. ಸೊ ಅವಾಗಿದ್ರೆ ಪ್ರಾಜೆಕ್ಟ್ ಮ್ಯಾಟರ್ ಆಗುತ್ತೆ. ಇನ್ನೊಂದು ನನ್ ಸೈಡ್ ಕ್ವಶನ್ ಏನಪ್ಪಾ ಅಂದ್ರ, ನಿಮ್ ರೋಲ್ಗೆ ಮಸ್ಟ್ ಹ್ಯಾವ್ 3 ಸ್ಕಿಲ್ಸ್ ಯಾವ? 3 ಸ್ಕಿಲ್ಸ್. ಫಸ್ಟ್ ಪೈಥಾನ್ ಆಲ್ಮೋಸ್ಟ್ ಪೈಥಾನ್ ಅಂದ್ರ ಕಾಂಬಿನೇಷನ್ ಆಫ್ ಪೈಥಾನ್, ಪಾಂಡಾಸ್, ನಂಪೈ, ಮ್ಯಾಟ್ಪ್ಲಾಟ್ಲಿಬ್. ಇದೊಂದ SQL, ಬೇಸಿಕ್ ಸ್ಟ್ಯಾಟ್ಸ್ ಬೇಕು, ಮತ್ತ ಪ್ರಾಂಪ್ಟ್ ಇಂಜಿನಿಯರಿಂಗ್. ಈಗ ಫ್ರೆಶರ್ಸ್ ಇವತ್ತಿನ ಟೈಮ್ದಾಗ ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು? ಲೈಕ್ ಈಗ ಯಾವ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡಿದ್ರ ಅವ್ರಿಗೆ ಜಾಬ್ ಜಲ್ದಿ ಸಿಗ್ಬೋದು ಇವಾಗಿನ ಟ್ರೆಂಡ್ ಮೇಲೆ? ಟ್ರೆಂಡ್ ಆಸ್ ಇನ್ ಇವಾಗ ನಾನು ಡೆವಲಪರ್ ಆಗಿ ಹೊಂಟೇನಿ. ನಾನು ಡೆವಲಪರ್ ಆಗಿ ಹೋಗ್ಬೇಕು, ಫುಲ್ ಸ್ಟಾಕ್ ಡೆವಲಪರ್ ಆಗ್ಬೇಕಂದ್ರೆ ಅದ್ರದೊಂದು ಅಂದ್ರೆ ಇವಾಗ ಅದ್ರದ ಏನ ಸೆಟ್ ಆಫ್ ಸ್ಕಿಲ್ ಸೆಟ್ ಬೇರೆ. ಸೊ ಇಲ್ಲ ನಾ AI ಹೋಗ್ನು, ML ಹೋಗ್ನು, ML ಇಂಜಿನಿಯರ್ ಹಾಕುನು, ಡೇಟಾ ಸೈಂಟಿಸ್ಟ್ ಹಾಕುನು, ಅದ್ರದ ಒಂದು ಪ್ಯೂರ್ ರೋಡ್ ಡಿಪೆಂಡ್ಸ್. ಇವಾಗ ನಾ ಕಾಲೇಜ್ ಹಚ್ಚೇನಿ, 3 ರಿಂದ 4 ವರ್ಷ ಆದ್ಮೇಲೆ ನಾ ಇದನ್ನ ಆಗ್ಬೇಕು. ಸೊ ಅದನ್ನ ಆಗಾಕ ನಾ ಇವ್ ರೋಡ್ ಮ್ಯಾಪ್ ಅಂದ್ರ ಒಂದು ಸೆಟ್ ಆಫ್ ರೋಡ್ ಮ್ಯಾಪ್ ಅಂದ್ರೆ ಹೇಳ್ಬೋದು. ಇವಾಗ ಜನರಲಿ ಹೇಳ್ಬೇಕಂದ್ರ ಫಸ್ಟ್ ಈಗ ಸ್ಟಾರ್ಟಿಂಗ್ ಅಟ್ಲೀಸ್ಟ್ ನೀವು ಲ್ಯಾಂಗ್ವೇಜ್ ಗೊತ್ತಿರ್ಬೇಕು ನಿಮಗ. ಎರಡ್ ಲ್ಯಾಂಗ್ವೇಜ್ ಮೇಲೆ ಕಮಾಂಡ್ ಇಟ್ಕೋರಿ. ಯಾವ್ದಾದ್ರು 2 ಲ್ಯಾಂಗ್ವೇಜ್. ನೀವಿಲ್ಲ ಜಾವಾ ಪ್ಲಸ್ ಪೈಥಾನ್ ಮಾಡ್ತೀರಾ ಮಾಡ್ರಿ,
C# ಪ್ಲಸ್ ಪೈಥಾನ್ ಮಾಡ್ತೀರಾ ಇಲ್ಲ ಬೇರೆ ಯಾವ್ದಾದ್ರು ಲ್ಯಾಂಗ್ವೇಜ್ ಮಾಡ್ತೀರಾ ಮಾಡ್ರಿ. ಬಟ್ ಅಟ್ ಲೀಸ್ಟ್ ಒಂದು 2 ಲ್ಯಾಂಗ್ವೇಜ್ ಮೇಲೆ ಕಮಾಂಡ್ ಇಟ್ಕೋರಿ. ಇಲ್ಲ ನಂಗೆ ಗೊತ್ತಿಲ್ಲ 4 ವರ್ಷ ಆದ್ಮೇಲೆ ನಾ ನೋಡ್ತನು ಏನ್ ಮಾಡ್ಬೇಕು ಅನ್ನೋದಿತ್ತಂದ್ರೆ ಅಟ್ ಲೀಸ್ಟ್ 2 ಲ್ಯಾಂಗ್ವೇಜ್ ಮೇಲೆ ಕಮಾಂಡ್ ಇಟ್ಕೋರಿ. ಸೀಕ್ವಲ್ ಒಂದು ಕಲೀರಿ. ಸೀಕ್ವಲ್ ಬೇಕು ಎಲ್ಲರಿಗೂ. ಸೀಕ್ವಲ್ ಭಾಳ ಹಾರ್ಡ್ ಏನಲ್ಲ, ಮೇ ಬಿ ಇಟ್ ಟೇಕ್ಸ್ 15 ದಿನ ಅಷ್ಟ. ಇದಾದ್ಮೇಲೆ ನೆಕ್ಸ್ಟ್ ಹಾರ್ಡ್ಲಿ ಅಂದ್ರೆ ಮೇನ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಕಮ್ಯುನಿಕೇಶನ್. ನಮ್ ಸೈಡ್ ಮಂದಿ ಎಲ್ಲಿ ಫೇಲ್ ಆಗೋದಂದ್ರೆ ಮೇನ್ ಕಮ್ಯುನಿಕೇಶನ್ದಾಗ. ಇವನ್ ನಾವು ಸ್ಟ್ರಗಲ್ ಮಾಡಿವಿ ಸ್ಟಾರ್ಟಿಂಗ್. ನಮ್ ಮಂದಿ ಹೇಳಕ್ ಬರ್ತೈತಿ ಎಲ್ಲಾ ಕಡೆ, ನನ್ ಕಡೆ ಸೋರ್ಸ್ ಐತಿ, ನಂಗೆ ಕನ್ವೆ ಮಾಡಕ್ ಬರಂಗಿಲ್ಲ. ಯಾರಿಗೂ ಕನ್ವೆ ಮಾಡಕ್ ಬರಂಗಿಲ್ಲ ಅಂದ್ರೆ ನಾ ಏನಿದ್ರು ನಂಗೆ ಉಪಯೋಗ ಇಲ್ಲ ನಂಗೆ. ಸೊ ಬೆಟರ್ ಏನ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೋರಿ. ಫಸ್ಟ್ ಇಯರ್ದಾಗ ಆಲ್ಮೋಸ್ಟ್ ಎಲ್ಲರೂ ಆ ಲ್ಯಾಂಗ್ವೇಜ್ ಇಂಗ್ಲೀಷ್ ಏನು ತಲೆ ಕೆಡಿಸ್ಕೊಬೇಡ್ರಿ. ಪಕ್ಕಿ ಇಂಗ್ಲೀಷ್ ಕಲೀಲಿ ಎಲ್ಲಾರು. ಓಕೆ, ಇದು ಎಲ್ಲರೂ ಪಾಯಿಂಟ್ ಔಟ್ ಮಾಡ್ಕೋರಿ ಇದನ್ನ, ಸ್ಕಿಲ್ಸ್ ಬಗ್ಗೆ ಮೇನ್. ಸೊ ಇವಾಗ ರೆಸ್ಯೂಮೆ ಮತ್ತು ರೆಫರಲ್ಸ್ ಬಗ್ಗೆ ಒಂದ್ ಸ್ವಲ್ಪ ಡಿಸ್ಕಸ್ ಮಾಡೋಣ. ಈಗ ಒಬ್ರು ನನಗ ಕಮೆಂಟ್ ಮಾಡ್ಯಾರ ರೆಸ್ಯೂಮೆ ಅಂತ ಬಂದಾಗ 3 ಕ್ವಶನ್ ಕೇಳ್ಯಾರ. ಸೊ ಫಸ್ಟ್ ಕ್ವಶನ್ ಅವ್ರದ್ದು ಏನಪ್ಪಾ ಅಂದ್ರೆ, ಈ ಫ್ರೆಶರ್ಸ್ ಹೆಂಗ್ ರೆಫರಲ್ ನ ಪಡ್ಕೋಬಹುದು ಮತ್ತೆ ರಿಯಲಿಸ್ಟಿಕ್ ವೇ ಹೆಂಗ್ ಐತಿ ಇವಾಗಿಂದ ಹೆಂಗ್ ರೆಫರಲ್ ತಗೋಬಹುದು ಅಂತೇಳಿ. ಇನ್ನೊಂದು ಕ್ವಶನ್ ಹಂಗ ಬಂದ, ಎ ಐ ಇವಾಗ ರೆಸ್ಯೂಮೆ ಫಿಲ್ಟರ್ ನ ಮಾಡ್ತೈತಿ ಅಂತಾರ. ಸೊ ಅದ್ ಮಾಡ್ತೈತೇನ, ಯಾವ ತರ ಮಾಡ್ತೈತಿ, ಹೆಂಗಿರ್ಬೇಕು ನಮ್ ರೆಸ್ಯೂಮೆ? ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ. ಫಸ್ಟ್ ರೆಸ್ಯೂಮೆ ಮಾಡುವಾಗ ಗೂಗಲ್ ಟೆಂಪ್ಲೇಟ್ ಅವು ಸಿಗ್ತಾವು, ಮಾಡ್ಬೋದು, ಇಲ್ಲ ನಂಗಿಲ್ಲ. ಬಟ್ ಕಾರ್ಪೊರೇಟ್ನಾಗ ಹೆಂಗ್ ವರ್ಕ್ ಆಕೈತಿ ಅಂದ್ರೆ ATS ಫ್ರೆಂಡ್ಲಿ ರೆಸ್ಯೂಮೆ ಬೇಕು. ನೀವು ಇವನ್ ChatGPT ಕೇರುನು ಅದು ATS ಫ್ರೆಂಡ್ಲಿ ರೆಸ್ಯೂಮೆ ಹೇಳ್ತೈತಿ. ATS ಸ್ಕೋರ್ ಇರ್ಬೇಕು. ATS ಸ್ಕೋರ್ ಹೆಂಗ್ ಮ್ಯಾಟ್ರ್ ಆಕೈತಿ ಅಂದ್ರ, ಇವಾಗ ಯಾವ್ದೋ ಒಂದು ಕಂಪನಿ ಜಾಬ್ ಓಪನಿಂಗ್ಸ್ ಬಿಟ್ಟಾರಂದ್ರ ಅವ್ರದ್ದು ಪರ್ಟಿಕ್ಯುಲರ್ ಸ್ಕಿಲ್ ಸೆಟ್ ಇರ್ತೈತಿ. ಸೊ ಈ ಸ್ಕಿಲ್ ಸೆಟ್ ನಿನ್ನೆ ರೆಸ್ಯೂಮೆದಾಗ ಇರಬೇಕು. ಪರ್ಟಿಕ್ಯುಲರ್ ಅವು ATS ಹೆಂಗ್ ವರ್ಕ್ ಆಗೈತೆ ಕೀವರ್ಡ್ಸ್ ಇರ್ತಾವ. ಸೊ ಆ ಕೀವರ್ಡ್ಸ್ ನಿನ್ ರೆಸ್ಯೂಮೆದಾಗ ಐತಿ ಅಂದ್ರೆ ನಿಂದ ATS ಪಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಸೊ ಬೆಟರ್ ರೆಸ್ಯೂಮೆ ಅಂದ್ರೆ ನಿಮ್ದೊಂದು ಸ್ಟ್ಯಾಟಿಕ್ ರೆಸ್ಯೂಮೆ ನೀ ಎಲ್ಲಾ ಕಡೆ ಅಪ್ಲೈ ಮಾಡ್ರೆ ಆಗಂಗಿಲ್ಲ. ಡಿಪೆಂಡ್ಸ್ ಆನ್ ದ ರೋಲ್ಸ್. ಇವಾಗ ನಂಗೆ ಯಾವ್ದೋ ಒಂದು ABC ರೋಲ್ಸ್ ಬೇಕಾಗೈತಿ, ಅದಕ್ಕೆ ಸಪರೇಟ್ ಒಂದು ರೆಸ್ಯೂಮ್ ಮಾಡ್ಬೇಕು. ಅದ್ರ ಅವ್ರ ಏನ್ ಕಂಪ್ನಿಯವ್ರ ಸ್ಕಿಲ್ ಸೆಟ್ ಕೇರ್ತಾರಲ್ಲ ಆ ಸ್ಕಿಲ್ ಸೆಟ್ ನಿನ್ನ ರೆಸ್ಯೂಮೆದಾಗ ಆಡ್ ಮಾಡ್ಬೇಕು. ಐ ಮೀನ್ ಆ ಸ್ಕಿಲ್ ಸೆಟ್ ಬರ್ತಿರ್ಬೇಕು. ಮತ್ತೆ ಜಸ್ಟ್ ಏನ ಸುಮ್ ಸ್ಕಿಲ್ ಸೆಟ್ ಎಲ್ಲ ಆಡ್ ಮಾಡ್ರೆ ಆಗಂಗಿಲ್ಲ. ಸೊ ಆ ಸ್ಕಿಲ್ ಸೆಟ್ ಬರ್ಬೇಕು. ಸ್ಕಿಲ್ ಸೆಟ್ ನಿಮ್ದ್ರಾಗ ಆಡ್ ಮಾಡ್ಬೇಕು. ಆಲ್ಮೋಸ್ಟ್ ಫಂಕಿ ಸ್ಟೈಲ್ ಅವು ಇರುಕಿತ ನಾರ್ಮಲ್ ಪ್ಲೇನ್ ಟೆಕ್ಸ್ಟ್, ಜಾಸ್ತಿ ಏನು ಎಡಿಟ್ ಏನು ಮಾಡ್ಲಾರ, ನಾರ್ಮಲ್ ಪ್ಲೇನ್ ಇಂಗ್ಲಿಷ್ ಆಲ್ಮೋಸ್ಟ್. ಯಾಕಂದ್ರೆ ATS ದಾಗ ಇದು AI ಟೂಲ್ ಒಂದು ಕ್ವಶನ್ ಕೇಳಿದಲ್ಲ. ಸೊ ಅದು AI ಆಲ್ಮೋಸ್ಟ್ ಯೂಸ್ ಮಾಡ್ತಾರ ಅವ್ರ, ಅಂದ್ರೆ ರೆಸ್ಯೂಮೆನ ಫಿಲ್ಟರ್ ಔಟ್ ಮಾಡಕ್. ಸೊ ಇವಾಗ ಅವ್ರ 1000 ರೆಸ್ಯೂಮೆ ಬಂದಾವ ಅಂದ್ರ, ಸೊ ಅವ್ರ ATS ಹಾಕಿರಂದ್ರೆ ATS ಸ್ಕೋರ್ 1% ಇರುತ್ತೆ ಅವ್ರದ್ದು. ATS ಸ್ಕೋರ್ ನಿಂದ ಇಷ್ಟ ಇತ್ತಂದ್ರ ಸೊ ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಹಾಕಾವ. ಅದ್ ಹೆಂಗ್ ಶಾರ್ಟ್ ಲಿಸ್ಟ್ ಹಾಕಿದ್ರೆ ಆಲ್ಮೋಸ್ಟ್ ಕೀವರ್ಡ್ಸ್ ಇಂದನ. ಸೊ ಬೆಟರ್ ಕೀವರ್ಡ್ಸ್ ಇರಬೇಕು, ಪ್ರೊಫೆಷನಲ್ ವೇದ್ ಆಗಿರ್ಬೇಕು ರೆಸ್ಯೂಮ್, ಈ ಸ್ಕಿಲ್ ಸೆಟ್ ಇರಬೇಕು, ಅವ್ರದ್ದು ಮಿನಿಮಮ್ ಎಕ್ಸ್ಪೀರಿಯನ್ಸ್ ಈ ತರ ಇರಬೇಕು, ಹಿಂಗೆಲ್ಲ ಇರುತ್ತೆ. ಅವ್ರದ್ದು ಇಂಟರ್ನ್ಶಿಪ್ ಮಾಡಿರ್ಬೇಕು. ಆ ಡಿಪೆಂಡ್ಸ್. ಅದು ATS ಆದ್ಮೇಲೆ ನೆಕ್ಸ್ಟ್ HR ಕೈ ಬರುತ್ತಾ, ನಿಮ್ದು ಇನಿಷಿಯಲ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ AI ಯೂಸ್ ಮಾಡ್ತಾರ ಅವ್ರು. AI ಏನೋ ಸ್ಟಾರ್ಟಿಂಗ್ ಇನಿಷಿಯಲ್ ಫೇಸ್ ದಾಗ ಯೂಸ್ ಮಾಡ್ತಾರ. ಎಂಡ್ ಟು ಎಂಡ್ AI ಯೂಸ್ ಮಾಡಂಗಿಲ್ಲ. ಇನಿಷಿಯಲ್ ಫೇಸ್ ದಾಗ ಅವ್ರ AI ಯೂಸ್ ಮಾಡ್ಕೊಂಡು ನಿಮ್ದು ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಮಾಡಕ್ ಯೂಸ್ ಮಾಡ್ತಾರ ಅಷ್ಟ. ನೀವು AI ಯೂಸ್ ಮಾಡ್ಕೊಂಡೆ ರೆಸ್ಯೂಮ್ ರೆಡಿ ಮಾಡಿರ್ಬೇಕಾದ್ರೆ ಅದೇ ಅವನೇ ನೀವು ChatGPT ಹಾಕ್ರಿ, ಇದು ನಮ್ ಕೀವರ್ಡ್ ಅಂದ್ರ ಇದು ಅವ್ರದ್ದು ಜಾಬ್ ಡಿಸ್ಕ್ರಿಪ್ಷನ್ ಐತಿ, ಅವ್ರದ್ದು ರಿಕ್ವೈರ್ಮೆಂಟ್ ಐತಿ, ಇದು ನನ್ನ ಕರೆಂಟ್ ರೆಸ್ಯೂಮ್ ಐತಿ, ನಂಗೆ ಇವೆಲ್ಲ ಸ್ಕಿಲ್ ಸೆಟ್ ಬರ್ತಾವು. ನನ್ ಸ್ಕಿಲ್ ಸೆಟ್ ಪ್ಲಸ್ ಇದ್ರ ರೆಸ್ಯೂಮೆದ ಅವ್ರೊಳಗಿರೋ ಏನ ರಿಕ್ವೈರ್ಮೆಂಟ್ ಎರಡು 2% ಮ್ಯಾಚ್ ಆಗುತ್ತೆ. ಸೊ ಅದೊಂದು ಸ್ಕೋರ್ ಕೊಡುತ್ತೆ. ಅದ್ರ ಮೇಲೆ ನಿಮ್ಗೆ ಅಟ್ಲೀಸ್ಟ್ ಐಡಿಯಾ ಬರುತ್ತೆ, ಇಲ್ಪ ನಾ ಈ ಫೀಲ್ಡ್ ನಾ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಅದ್ ಅಟ್ಲೀಸ್ಟ್ ನೀವು ಕಲಿಯಾಕರೆ ಆಗತ್ತೆ. ಸೊ ಬೆಟರ್ ಏನ ಕಂಪೇರ್ ಮಾಡಿ ನೋಡ್ರಿ. AI ಇಂದ ಕಂಪೇರ್ ಮಾಡ್ರಿ. ನೀವು AI ಯೂಸ್ ಮಾಡ್ಕೋರಿ, AI ಇಂದ ಕಂಪೇರ್ ಮಾಡಿ ನೋಡ್ರಿ, ಮಾಡಿದ್ ಮಾಡ್ಬೋದು. ಓಕೆ, ಇವಾಗ AI ದಾಟಿ ಇವಾಗ ರೆಕ್ರೂಟರ್ಸ್ ಕೈಯಾಗ ಬತ್ತು. ಸೊ ಅವ್ರು ಫಾಲೋ ಅಪ್ ಮಾಡಿದ ಕ್ವಶನ್ ನೆಕ್ಸ್ಟ್ ಇದ, ರೆಕ್ರೂಟರ್ಸ್ ನಿಮ್ ರೆಸ್ಯೂಮ್ದಾಗ ಫಸ್ಟ್ ಏನು ಅವ್ರು ಪಾಯಿಂಟ್ ಔಟ್ ಮಾಡ್ತಾರ, ಒಮ್ಮೆ ನೋಡ್ತಾರ ಈ ತರ, ಅಲ್ಲಿ ಮೇನ್ ಅವ್ರು ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರ? ಮೇನ್ ನಿಮ್ ಸ್ಕಿಲ್ಸ್. ನೀ ಮೇ ಬಿ ಒಂದೊಂದ್ ರೆಸ್ಯೂಮ್ದಾಗ ಮೇ ಬಿ ಕಾಲೇಜ್ ಮ್ಯಾಟರ್ ಆಗುತ್ತಾ, Tier 1, Tier 2, Tier 3 ಅಂಡ್ ನಾವ್ ಮಾಡೋ ಪ್ರಾಜೆಕ್ಟ್ಗಳ ಅವ್ ಏನ್ ಇಂಪ್ಯಾಕ್ಟ್ ಅದಾವ ಪ್ರಾಜೆಕ್ಟ್ಗಳ. ಇದಾದ್ಮೇಲೆ ನೆಕ್ಸ್ಟ್ ಅವ್ರು ಬರೋದ ಟೆಲಿಫೋನಿಕ್ ಸ್ಟಾರ್ಟಿಂಗ್ ಇನಿಷಿಯಲ್ ಫೇಸ್ ಆಗ, ಅಲ್ಲಿ ನಿಮ್ದು ಕಮ್ಯುನಿಕೇಶನ್ ಚೆಕ್ ಮಾಡ್ತಾರ. ಡಿಪೆಂಡ್ಸ್ ಆನ್ ನಮ್ ಕಮ್ಯುನಿಕೇಶನ್ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಆಗುತ್ತೆ. ಓಕೆ, ಇವಾಗ ರೆಸ್ಯೂಮೆ ಬಗ್ಗೆ ಎಲ್ಲಾ ನಮ್ ಮಂದಿಗೆ ಹೇಳ್ಕೊಟ್ರಿ ನೀವು. ಸೊ ರೆಸ್ಯೂಮೆನ ಹೆಂಗ್ ಬಿಲ್ಡ್ ಮಾಡ್ಬೇಕು, ಏನ್ ಮಾಡ್ಬೇಕಂತ. ಸೊ ಒಂದಿಷ್ಟು ಟೂಲ್ಸ್ ಅದಾವ, ಏನೋ ATS ಆಗಿರ್ಬೋದು. ಸೊ ಅವತ್ತನ್ನ ತಗೊಂಡ್ ಚೆಕ್ ಮಾಡಿದ್ರೆ ಆನ್ಸರ್ ಅಲ್ಲೇ ಗೊತ್ತಾಗುತ್ತೆ. ಸೊ ಮೇನ್ಲಿ ಏನ ಇವಾಗ ರೆಸ್ಯೂಮೆ ಅಂತ ಬಂದ್ರೆ ಜಾಬ್ ಡಿಸ್ಕ್ರಿಪ್ಷನ್ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕು. ಅಲ್ಲಿ ಏನೇನ್ ಕೀವರ್ಡ್ಸ್ ಅದಾವ ಅದನ್ನ ಮಾಡ್ಬೇಕು. ಸೊ ಇದನ್ನೆಲ್ಲ ನೀವು ಪಾಯಿಂಟ್ ಔಟ್ ಮಾಡ್ಕೋರಿ ಸ್ಟೂಡೆಂಟ್ಸ್.
ಯಾವಾಗ ನೀವು ರೆಸ್ಯೂಮೆ ಬಿಲ್ಡ್ ಮಾಡ್ತಿರ್ತೀರಿ ಅವಾಗ